ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಇವತ್ತಿನ ಜರ್ನಿ ಶುರು ಆಗ್ತಾ ಇದೆ ಬ್ಯಾಂಗ್ಳೂರ್ ಟು ಮೈಸೂರು. ಸೊ ನಾವು ಓವರ್ ದ ವೀಕ್ ವಿ ಥಾಟ್ ವಿಲ್ ಗೋ ಟು ಮೈಸೂರು ಸಿನ್ಸ್ ಇಟ್ ವಾಸ್ ಆರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನಾವು ತುಂಬ ದಿನದಿಂದ ಮೈಸೂರಿಗೆ ಹೋಗಿ ಸ್ಟೇ ಮಾಡಬೇಕು ಅಂದ್ಕೊತಿದ್ದು, ಬಟ್ ಲಕಿಲಿ ವಿ ಮೇಡ್ ಅ ರೈಟ್ ಡಿಸಿಷನ್ ಬೈ ನಾಟ್ ಸ್ಟೇಯಿಂಗ್ ಇನ್ ಮೈಸೂರು. ಯಾಕೆ ಏನು ಅಂತ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಮರಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ನಾವು ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವು ನಮ್ಮ 2 ವೀಲರಲ್ಲಿ ಹೋಗ್ತಾ ದಾರಿಯಲ್ಲಿ ಐ ಥಾಟ್ ಅಲ್ಲಿ ಕ್ಯಾಪ್ಚರ್ ದ ನಿಮಗೆ ವ್ಯೂ ತೋರಿಸೋಣ ಅಂತ ಅಂದ್ಬಿಟ್ಟು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ, ನಾನು ಎಂಟೈರ್ ರೋಡ್ನ ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ವಿಡಿಯೋ ತುಂಬ ಲೆಂದಿ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಇಟ್ ಟುಕ್ ಅಸ್ ಆಲ್ಮೋಸ್ಟ್ ಒಂದು 3-3.5 ಅವರ್ ಆಯಿತು ಅನಿಸುತ್ತೆ, ಬಿಕಾಸ್ ನಾವು ಬೇರೆ ರೂಟಿಂದ ಹೋದೋ ಈ ಸತಿ. ಯೂಶ್ವಲಿ ನಾವು ಸರ್ವಿಸ್ ರೋಡಿಂದ ಹೋಗ್ತೀವಿ ಮೈಸೂರಿಗೆ 2 ವೀಲರಲ್ಲಿ ಹೋಗಬೇಕಾದ್ರೆ, ಹೈವೇ ಅಲೌಡ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಈ ಸತಿ ಬೇರೆ ರೋಡ್ ಸಿಕ್ತು, ಅದಕ್ಕೆ ನಾವು ಹೊರಟು. ನೋಡ್ಬೋದು ಮೋಡ ಕೂಡ ಹೆಂಗಿತ್ತು ಅಂತಂದ್ಬಿಟ್ಟು. ಹಾಗೆ ಹಿಂಗೆ ಮಾತಾಡಿಕೊಂಡು ನಾವು ಮೈಸೂರಿಗೆ ರೀಚ್ ಆಗೋಷ್ಟರಲ್ಲಿ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದೆ ಬೆಟ್ಟಕ್ಕೆ ಹೋಗೋಣ ಅಂತಂದ್ಬಿಟ್ಟು, ಚಾಮುಂಡಿ ಬೆಟ್ಟಕ್ಕೆ. ಸೊ ಅಲ್ಲಿ ನಾವು ಯೂಶ್ವಲ್ ಆಗಿ ಹೋಗೋ ಗೇಟ್ ಕ್ಲೋಸ್ ಆಗಿತ್ತು. ಸೊ ಈ ಅಂಕಲ್ ಮುಂದೆ ಹೋಗ್ತಿದ್ದಾರಲ್ಲ, ಸೊ ಅವ್ರು ನಮಗೆ ಹೆಲ್ಪ್ ಮಾಡಿಬಿಟ್ಟು ಮೇನ್ ರೋಡ್ವರೆಗೂ ಬನ್ನಿ, ನಮ್ಮ ಹಿಂದೆನೇ ನಾನು ನಿಮಗೆ ತೋರಿಸ್ತೀನಿ ಅಂತಂದ್ಬಿಟ್ಟು ಲಕಿಲಿ ಅವ್ರು ಗೈಡ್ ಮಾಡಿದ್ರು. ಸೊ ಮೇನ್ ರೋಡ್ವರೆಗೂ ಬಿಟ್ಟು ಅಲ್ಲಿಂದ ಬೇರೆ ರೂಟ್ ತೊಗೊಂಡು ಅಲ್ಲಿಂದ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದು. ಆ್ಯಂಡ್ ಬೆಟ್ಟ ಹತ್ತಬೇಕಾದ್ರೆ ಈ ರೋಡ್ ಲೈಕ್ ಈ ಕರ್ವ್ಸ್ ಯಾವ ರೀತಿ ಇದೆ ಅಂದರೆ, ಸೊ ಮುಂದೆ ಬರೋವಂಥ ಗಾಡಿ, ನಾವು ಹೋಗೋವಂಥ ಗಾಡಿಗಳು ಕೂಡ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ನಾವು ಹೋಗ್ತಾ ದಾರಿಯಲ್ಲಿ ಆ್ಯಕ್ಚುಲಿ ನನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಟ್ ಒಬ್ಬರು ಹೇಗೆ ಬಂದರು ಅಂದರೆ ವಯಸ್ಸಾದವರು, ಇನ್ ಕೇಸ್ ಆಪೋಸಿಟಲ್ಲಿ ಯಾವುದಾದ್ರೂ ದೊಡ್ಡ ಕಾರೋ ಎಲ್ಲ ಇತ್ತಂದರೆ ಲೈಕ್ ತಕ್ಷಣವೇ ಆಕ್ಸಿಡೆಂಟ್ ಆಗೋವಂಥ ಒಂದು ಹೈ ಚಾನ್ಸಸ್ ಇತ್ತು. ನಾವು ಲಕಿಲಿ ಬೆನ್ಸ್ ತೊಗೋಬೇಕಾದ್ರೆ ಸ್ಲೋ ಆಗಿ ಹೋಗ್ತಾ ಇರೋದ್ರಿಂದ ನಾವು ಸೈಡಲ್ಲಿ ಹೋಗ್ತಾ ಇದ್ದೋ. ನಮ್ಮ ಗಾಡಿಗೂ ಅವ್ರಿಗೂ ಬೇರ್ಲಿ 1 ಅಡಿ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು. ಅಷ್ಟು ಮುಂದಕ್ಕೆ ರಾಂಗ್ ರೂಟಲ್ಲಿ ಬಂದು ಹೋಗ್ತಾರೆ ಜನರು. ಸೊ ದಯವಿಟ್ಟು ಹೋಗೋರು, ಲೈಕ್ ಗಾಡಿಯಲ್ಲಿ ಹೋಗೋರು ಆಗಿರಲಿ, ಕಾರಲ್ಲಿ ಹೋಗೋರೇ ಆಗಿರಲಿ, ನಿಮ್ಮ ಜೀವದ ಮೇಲೆ ಭಯ ಇಲ್ಲ ಅಂದರೆ ಅಟ್ಲೀಸ್ಟ್ ಬೇರೆಯವ್ರ ಜೀವಕ್ಕೆ ವ್ಯಾಲ್ಯೂ ಕೊಡಿ ಅಂತ ಹೇಳ್ತಾ, ಹಂಗೂ ಹಿಂಗೂ ನಾವು ಮೈಸೂರು ಬೆಟ್ಟ ಮೇಲೆ ಬಂದು. ಆ್ಯಂಡ್ ಬೆಟ್ಟ ಹತ್ತಿದ್ದಂಗೆ ನೀವು ನೋಡ್ಬೋದು ಅಲ್ಲಿ ಇಲ್ಲಿ ಲೈಟಿಂಗ್ಸ್ ಆಲ್ರೆಡಿ ಲೈಕ್ ವೈಬ್ ಶುರು ಆಗೋಗ್ಬಿಟ್ಟಿದೆ, ದಸರಾ ವೈಬು. ಎಂಟೈರ್ ರೋಡ್ ಲೈಕ್ ಎಂಟೈರ್ ಮೈಸೂರು ವಾಸ್ ಲೈಟಿಂಗ್ ಸೋ ಬ್ಯೂಟಿಫುಲ್ಲಿ. ಎಂಟೈರ್ ಮೈಸೂರು ನೋಡೋಕ್ಕೆ ಅದು ಅಷ್ಟು ಚಂದ. ನಾವು ಮೇಲೆ ಬರ್ತಿದ್ದಂಗೆ ಗೊತ್ತಾಯಿತು ಕ್ರೌಡು ಬೇಜಾನಿತ್ತು ಅಂತ ಅಂದ್ಬಿಟ್ಟು. ಯೂಶ್ವಲಾಗಿ ಹೋಗೋ ಕ್ರೌಡ್ಗಿಂತ ಈ ಸತಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನವರಾತ್ರಿ ಆಗಿರೋದ್ರಿಂದ ಚಾಮುಂಡಿ ಬೆಟ್ಟ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಚಾಮುಂಡಿ ಬೆಟ್ಟನೇ ಅಂತಲ್ಲ, ಎಂಟೈರ್ ಮೈಸೂರು ವಾಸ್ ಕ್ರೌಡೆಡ್. ಸೊ ನಾವು ವೀಕ್ ಡೇಸಲ್ಲೇ ಹೋಗಿದ್ದು, ಆದ್ರೂ ನಮಗೆ ಇಟ್ ಟುಕ್ 3 ಅವರ್ ದರ್ಶನಕ್ಕೆ. ನಾವು ಇಷ್ಟಕ್ಕೂ 30 ರೂಪೀಸ್ ಟಿಕೆಟ್ ತೊಗೊಂಡಿದ್ದು, 100 ರೂಪೀಸ್ ಟಿಕೆಟ್ ತೊಗೊಳ್ಳೋಣ ಅಂದ್ಕೊಂಡು. ಬಟ್ ಆ ಕ್ಯೂ ನೋಡ್ತಿದ್ದಂಗೆ ಸಿಕ್ಕಾಪಟ್ಟೆ ಇತ್ತು. ಸರಿ ಮೋಸ್ಟ್ಲಿ ಜನರೆಲ್ಲ ಇಲ್ಲಿ ಬಂದುಬಿಟ್ಟಿದ್ದಾರೆ ಅಂದ್ಕೊಂಡು ನಾವು 30 ರೂಪೀಸ್ ಕ್ಯೂ ತೊಗೊಂಡು. ನಮ್ಮ ಪಕ್ಕದಲ್ಲೇ ಧರ್ಮದರ್ಶನ ಅವರು ನಿಂತಿದ್ರು, ಸಿಕ್ಕಾಪಟ್ಟೆ ಕ್ಯೂ ಇತ್ತು, ಸಿಕ್ಕಾಪಟ್ಟೆ. ಇಲ್ಲಿ ನೋಡ್ಬೋದು, ಇಲ್ಲಿ ದರ್ಶನ ಹಂಗೋ ಹಿಂಗೋ ಕ್ಯೂ ಎಲ್ಲ ದಾಟಿ ಇಲ್ಲಿ ಬಂದರೆ ಇಲ್ಲಿ ದೇವ್ರು ನೋಡೋಕ್ಕೆ ಇಲ್ಲಿ ಬೇರೆ ಸಪ್ರೇಟ್ ಆಗಿ ಲೈನ್ಸ್ ಮಾಡಿಬಿಟ್ಟಿದ್ದಾರೆ. 100 ರೂಪೀಸ್ ಅವ್ರನ್ನ ಡೈರೆಕ್ಟ್ ದೇವ್ರ ಹತ್ರ, ಬಟ್ ಅಲ್ಲಿ ಕೂಡ ಎಲ್ಲ ಮಿಕ್ಸ್ ಮಾಡ್ತಾರೆ. ಎಲ್ಲ ಮುಗಿಸಿ ದೇವ್ರ ದರ್ಶನ ಮಾಡಿ ದಾರಿಯಲ್ಲಿ ಮಳೆ ಬಂತು, ರೈನ್ಬೋ ನೋಡ್ದೋ, ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಅನ್ನಪೂರ್ಣೇಶ್ವರಿ ಹೋಟೆಲ್ಗೆ. ಅನ್ನಪೂರ್ಣೇಶ್ವರಿ ಹೋಟೆಲ್ ಫ್ರಮ್ RR ಅಂತ ಏನೋ ರೆಸ್ಟೋರೆಂಟ್ ಇತ್ತು. ಸೊ ನಮಗೆ ಗಾಡಿ ಪಾರ್ಕಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಾವು ನೋಡಿಕೊಂಡು ದೊಡ್ಡ ಹೋಟೆಲ್ಗೆ ಸ್ಟಾಪ್ ಮಾಡೋದು, ಯಾಕಂದರೆ ಗಾಡಿ ಪಾರ್ಕಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಒಂದು ಒಳ್ಳೆ ಮಟನ್ ಊಟ ತಿನ್ಕೊಂಡು, ಜೊತೆಯಲ್ಲಿ ಕಬಾಬು ತರಿಸಿದ್ದು, ಕಬಾಬು ಚೆನ್ನಾಗಿ ತಿನ್ಕೊಂಡು. ನಾವು ಬೆಳಗಿನ ಏನೂ ತಿಂದಿದ್ದಿಲ್ಲ, ಸೊ ವಿ ವಾಂಟೆಡ್ ಟು ಹ್ಯಾವ್ ಅ ನೈಸ್ ಮೀಲ್. ತಿನ್ಕೊಂಡು ನಾವು ಬಂದಿದ್ದು ಸೆಂಟ್ ಫಿಲೋಮಿನಾಸ್ ಕ್ಯಾಥೆಡ್ರಲ್ಸ್ಗೆ. ಸೊ ಇಲ್ಲಿ ಚರ್ಚ್ಗೆ ನಾವು ನಾನಂತೂ ತುಂಬ ವರ್ಷ ಬಿಟ್ಕೊಂಡು ಬಂದಿರೋದು. ಸೊ ಐ ವಾಂಟೆಡ್ ಟು ಕ್ಯಾಪ್ಚರ್. ಸೊ ಇಲ್ಲಿ ವಿಡಿಯೋಸ್ ಫೋಟೋಸ್ ಅಲೌಡ್ ಇಲ್ಲ ದೇವಸ್ಥಾನದ ಒಳಗಡೆ, ಬಟ್ ಐ ಸ್ಟಿಲ್ ಮ್ಯಾನೇಜ್ ಟು ಟೇಕ್ಸ್ ಫ್ಯೂ ಕ್ಲಿಪ್ಪಿಂಗ್ಸ್ ನಿಮಗೋಸ್ಕರ. ಸೊ ಚರ್ಚ್ ಎಲ್ಲ ಮುಗಿಸ್ಕೊಂಡು ನಾವು ಅಂದ್ಕೊಂಡು ಸರಿ ಲೈಟಿಂಗ್ ನೋಡೋಕ್ಕೆ ಮೈಸೂರಿಗೆ ಅಂದರೆ ಪ್ಯಾಲೇಸ್ಗೆ ಹೋಗೋಣ ಅಂತಂದ್ಬಿಟ್ಟು ಪ್ಯಾಲೇಸ್ ಹತ್ರ ಹೋಗ್ತಿದ್ದಂಗೆ ಅಲ್ಲಿ ರೋಡ್ಸ್ ಎಲ್ಲ ಆಲ್ರೆಡಿ ಬ್ಲಾಕ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಅರೌಂಡ್ 4:45 5 o'clock ಆಗಿತ್ತು ನಾವು ಹೋಗೋಕ್ಕೆ ಪ್ಯಾಲೇಸ್ ಹತ್ರ.
ಸೊ ಇಲ್ಲಿ ಫ್ಲವರ್ ಶೋ ಕೂಡ ನಡೀತಾ ಐತೆ, ಲೈನಾಗೆ ಈವೆಂಟ್ಸ್ಗಳು ನಡೀತಾ ಐತೆ. ಫ್ಲವರ್ ಶೋ ನಡೀತಾ ಇತ್ತು, ಮುಂದೆ ಎಕ್ಸಿಬಿಷನ್ ಕೂಡ ನಡೀತಾ ಇದೆ ಗ್ರೌಂಡಲ್ಲಿ. ಆಪೋಸಿಟಲ್ಲಿ ಪ್ಯಾಲೇಸ್ ಲೈಟಿಂಗ್ ಕೂಡ ಆಲ್ರೆಡಿ ಶುರು ಆಗಿತ್ತು. ಸೊ ಎಷ್ಟು ಕ್ರೌಡ್ ಇದೆ ನೋಡಿ. ಆ್ಯಂಡ್ ದಿಸ್ ಇಸ್ ಆನ್ ಅ ವೆನ್ಸ್ಡೇನೇ ಇಷ್ಟು ಕ್ರೌಡ್ ಅಂದರೆ ನೀವು ಲೆಕ್ಕ ಹಾಕ್ಬೋದು ವೀಕೆಂಡ್ಸಲ್ಲಿ ಹೋದರೆ ಯಾವ ರೀತಿ ಕ್ರೌಡ್ ಇರುತ್ತೆ ಅಂತ ಅಂದ್ಬಿಟ್ಟು. ನಾವು ಮೈಸೂರು ಪ್ಯಾಲೇಸ್ ಒಳಗಡೆ ಹೋಗಿ ನೋಡೋಣ ಅಂದ್ಕೊಂಡು, ಬಟ್ ಆಗಿಲ್ಲ, ಇಲ್ಲಿ ಫುಲ್ ಎಕ್ಸಿಬಿಷನ್ ನಡೀತಾ ಇದೆ. ಸೊ ಪಾರ್ಕಿಂಗ್ ಕೂಡ ಇಲ್ಲಿ ಜಾಗ ಇಲ್ದಿರಂಗಾಗೋಗಿ ಜನರೆಲ್ಲ ಫುಟ್ಪಾತ್ ಮೇಲೆ ಟೂ ವೀಲರ್ಸ್ನೆಲ್ಲ ಪಾರ್ಕ್ ಮಾಡಿ ಹೋಗ್ತಿದ್ರು. ಸೊ ನಮಗೆ ಅಷ್ಟು ಏನು ನೀಡ್ ಇದ್ದಿಲ್ಲ. ಸೊ ಲೈಕ್ ಬೇರೆ ಯಾವಾಗಾದರೂ ಬಂದು ಆರಾಮಾಗೆ ನೋಡ್ಬೋದು. ಆಫ್ ಸೀಸನ್ ವೀಕ್ ಡೇಸಲ್ಲಿ ಬರೋಣ ಅಂತ ಅಂದ್ಕೊಂಡು ಸೊ ನಾವು ಮಾರ್ಕೆಟಿಗೆ ಬಂದು, ಮಾರ್ಕೆಟಲ್ಲಿ ಒಂಚೂರು ಒಳ್ಳೆ ಮೈಸೂರು ಪಾಕು ನಿಮಗೆಲ್ಲ ಗೊತ್ತಿರೋಂಗೆ ದಿ ಫೇಮಸ್ ಶ್ರೀ ಗುರು ಸ್ವೀಟ್ಸಿಂದ ಹೋಗಿ ಮೈಸೂರು ಪಾಕ್ ತಗೊಂಡು ಮನೆಗೂ ಪಾರ್ಸೆಲ್ ತಗೊಂಡು ಮನೆಯಲ್ಲಿ ಬಂದು ಆರಾಮಾಗಿ ಪೀಸ್ಫುಲ್ಲಾಗಿ ತಿನ್ನೋಣ ಅಂದ್ಕೊಂಡು ಹಾಗೆ ಮೈಸೂರು ಪ್ಯಾಲೇಸ್ ಮುಂದೆ ಹೋಗಿ ಪ್ಯಾಲೇಸ್ ವ್ಯೂ ಎಲ್ಲ ನೋಡಿಕೊಂಡು ಒಳ್ಳೆ ಲೈಟಿಂಗ್ ಕೂಡ ಶುರು ಆಗ್ತಾ ಇತ್ತು ಇನ್ನೇನು. ಬಟ್ ನಮಗೆ ವೆಯ್ಟ್ ಮಾಡೋಕ್ಕಾಗಿಲ್ಲ, ಕತ್ಲೆ ಆಗೋಕ್ಕೆ ಮುಂಚೆ ನಾವು ಹೊರಟು ಬಿಡೋಣ ಅಂದ್ಕೊಂಡು ಅಟ್ಲೀಸ್ಟ್ ಒಂದು 6:30 ಬಿಡೋಣ ಅಂದ್ಕೊಂಡು. ಆ್ಯಂಡ್ ಲಕ್ಕಿಲಿ ನಾವು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಅದೇ ಟೈಮ್ಗೆ ಹೇಳ್ದಂಗೆ ನಾವು ಬಿಟ್ಟು. ಸೊ ಮತ್ತೆ ಮಾರ್ಕೆಟಿಂದ ಪ್ಯಾಲೇಸ್ ಮೇಲಿಂದನೇ ಹೋಗಬೇಕಿತ್ತು. ಸೊ ಮಾರ್ಕೆಟಿಂದ ನಾವು ಮೈಸೂರು ಪಾಕ್ ತಿನ್ಕೊಂಡು ತಗೊಂಡು ಮತ್ತು ಪ್ಯಾಲೇಸ್ ಮೇಲಿಂದ ಹೋಗಿ ಅ ಬ್ಯೂಟಿಫುಲ್ ವ್ಯೂ ನೋಡಿ ಐ ರಿಯಲಿ ಲವ್ಡ್. ನಮ್ಮ ಕರ್ನಾಟಕದ ಹೆಮ್ಮೆ ಮೈಸೂರು ದಸರಾ. ನಮ್ಮ ಹಬ್ಬನ ಯಾವ ರೀತಿ ಜನರು ಆಚರಿಸ್ತಾರೆ, ಪೂರ್ತಿಯಾಗಿರೋಂಥ ಊರೇ ಲೈಕ್ ಫುಲ್ ಊರೇ ಆಚರಿಸುತ್ತೆ ಈ ಹಬ್ಬನ. ನೋಡೋಕ್ಕೆ ಎಷ್ಟು ಚಂದ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಏನೇನು ಕ್ಯಾಪ್ಚರ್ ಮಾಡ್ದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನಿಮಗೋಸ್ಕರ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ಯು ಲವ್ ದಿಸ್ ವಿಡಿಯೋ ಆ್ಯಂಡ್ ನಮ್ಮ ಫೋಟೋಸ್ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಮರಿದಿರ ನಮ್ಮ ಚಾನಲ್ನ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ವಿತ್ ದಿಸ್ ಐ ಎಂಡ್ ಮೈ ವ್ಲಾಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.